ಹಲೋ ಗೈಸ್, ಇಡೀ ಕಿಚನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಗೈಸ್, ಇಲ್ಲಿ ನಾನೀಗ ಮೊಟ್ಟೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಸೊ ಇದರಲ್ಲಿ ನಾನು ಒಂದು ಎರಡೆರಡು ಮೊಟ್ಟೆ ಹಾಕಿದ್ದೇನೆ, ಒಂದು ಎಕ್ಸ್ಟ್ರಾ ಮೊಟ್ಟೆ ಹಾಕಿದ್ದೇನೆ ಮತ್ತು ಟೇಸ್ಟ್ ನೋಡಲಿಕ್ಕೆ ಹೇಗಾಗಿದೆ ಅಂತ. ಸೊ ಇದೊಂದು ಒಳ್ಳೆಯದಾಗಿ ಬೇಯಲಿ. ಸೊ ಒಂದು 10 ನಿಮಿಷ ಆಗ್ತಾ ಬಂತು, ಇನ್ನೊಂದು 5 ನಿಮಿಷ ಹೀಗೆ ಇಡ್ತೇನೆ. ಓಕೆ, ಬಿಸಿ ಆಗಿದೆ, ಇಲ್ಲಿ ಬಿಸಿ ಆಗಿದೆ, ಸ್ವಲ್ಪ ನೀರು ಉಂಟದು ಮತ್ತೆ ಡ್ರೈ ಆಗ್ತದೆ. ಸೊ ಇಲ್ಲಿ ನಾನು ನಿಮಗೆ ಸ್ಪೂನಲ್ಲಿ ಹಾಕಿ ತೋರಿಸ್ತೇನೆ ಎಷ್ಟು ಕ್ವಾಂಟಿಟಿ ಹಾಕ್ಬೇಕಂತ. ಸೊ ಇದರಲ್ಲಿ ಈ ಸ್ಪೂನಲ್ಲಿ ನಾನು 2 ಸ್ಪೂನ್ ಹಾಕ್ತಿದ್ದೇನೆ. ನೋಡಿ, 2 ಸ್ಪೂನ್ ಹಾಕಿದೆ. ಅದೇ ಸ್ಪೂನಲ್ಲಿ 1 ಸ್ಪೂನು ಸಾಸಿವೆ, ಅದೇ ಸ್ಪೂನಲ್ಲಿ ಅರ್ಧ ಸ್ಪೂನು ಜೀರಿಗೆ. ಸೊ ಇದನ್ನು ಸ್ವಲ್ಪ ಹೀಗೆ ರೋಸ್ಟ್ ಮಾಡುವ. ಸೊ ಗ್ಯಾಸನ್ನು ನಾನು ಆಫ್ ಮಾಡ್ತಿದ್ದೇನೆ, ಯಾಕಂದರೆ ಕಾವಲಿ ತುಂಬ ಬಿಸಿ ಆಗಿದೆ. ಸ್ವಲ್ಪ ಹೊತ್ತು ಹೀಗೇನೆ ಬಿಡ್ತೇನೆ. ಸೊ ಬಿಸಿಯಲ್ಲಿ ಸ್ವಲ್ಪ ರೋಸ್ಟ್ ಆಗ್ತದೆ. ಸೊ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೇನೆ ಪುದೀನ ಉಂಟು. ಸೊ ಕೊತ್ತಂಬರಿ ಸೊಪ್ಪು 10 ರೂಪಾಯಿಯದ್ದು ಫುಲ್ ಹಾಕಿದ್ದೇನೆ. ಸೊ ಹಾಗೆಯೇ ಇದು ಪುದೀನ ಇಷ್ಟು ಹಾಕಿದ್ದೇನೆ, ಮತ್ತು ಇಷ್ಟು ಇಟ್ಟಿದ್ದೇನೆ. ಸೊ ನೋಡಿ, ಇಷ್ಟು ಕ್ವಾಂಟಿಟಿಯಲ್ಲಿ ನಾನು ಇದಕ್ಕೆ ಹಾಕಿದ್ದೇನೆ. ಅಂದರೆ ಎಲೆ ಮಾತ್ರ ಹಾಕಿದ್ದು, ಕೆಲವುದ್ರದ್ದು ಸ್ಟಿಕ್ ಹಾಕಿದ್ದೇನೆ, ಕೆಲವುದ್ರದ್ದು ಎಲೆ ಮಾತ್ರ ತೆಗೆದು ಹಾಕಿದ್ದು, ಹಾಗಾಗಿ ಅದರಲ್ಲಿ ಸ್ವಲ್ಪ ಕಾಣ್ಬೋದು. ಮತ್ತು ಟೊಮೆಟೊ, ಇದರಲ್ಲಿ 2 ಮೀಡಿಯಮ್ ಸೈಜ್ ಟೊಮೆಟೊ ಉಂಟು. ಮತ್ತು ಚಿಲ್ಲಿ 3 ಚಿಲ್ಲಿ ಹಾಕಿದ್ದೇನೆ, ಖಾರಕ್ಕೆ ಎಷ್ಟು ಬೇಕೋ ಹಾಕಿ. ಮತ್ತು ಗ್ರೈಂಡ್ ಮಾಡುವಾಗ ನೋಡಿ ಕೂಡ ಹಾಕ್ಬೋದು, ಫಸ್ಟಿಗೆ ಮತ್ತೆ ಹಾಕಿ ಖಾರ ಹಾಕ್ಬೋದು ಅಂತ ನಾನು 3 ಮಾತ್ರ ತಗೊಂಡಿದ್ದೇನೆ. ಮತ್ತು ಸ್ವಲ್ಪ ಹುಳಿ, ಅಂದರೆ ಟೊಮೆಟೊ ಕೂಡ ಹುಳಿ ಇರ್ತದೆ, ಅದಕ್ಕೆ ಸ್ವಲ್ಪ ಹುಳಿಯನ್ನು ತಗೊಂಡಿದ್ದೇನೆ. ಮತ್ತು ಈರುಳ್ಳಿ 1 ದೊಡ್ಡ ಸೈಜ್ ಈರುಳ್ಳಿ. ಹಾಗೆಯೇ ನಾವೆಂತೆಲ್ಲ ಫ್ರೈ ಮಾಡಿದ್ವಿ ನೋಡಿ, ಸೊ ಫ್ರೈ ಮಾಡಿದ ಐಟಮ್ ಇಲ್ಲಿ ತಗೊಂಡಿದ್ದೇನೆ. ಇದನ್ನೀಗ ಒಳ್ಳೇದು ಮಾಡಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಅಂದರೆ ತುಂಬ ನೀರಾಗಿ ಪೇಸ್ಟ್ ಅಲ್ಲ, ಸ್ವಲ್ಪ ತಿಕ್ಕಾಗಿ ಪೇಸ್ಟ್ ಮಾಡುವ. ಸ್ಮೂತ್ ಪೇಸ್ಟ್ ಮಾಡಿ ತರ್ತೇನೆ ನಾನು ಇದನ್ನು. ಸೊ ಇದು ಎಂಥ ಪ್ಲೇಟ್ ನೋಡಿದ್ರಿ ನೀವು, 5 ಕಂಪಾರ್ಟ್ಮೆಂಟ್ಸ್ ಅದು. ಅದೇ ನಾನು ಮೊನ್ನೆ ತೊಗೊಂಡದ್ದು ಸ್ಟೀಲ್ ಶಾಪಲ್ಲಿ, ಸ್ಟೇನ್ಲೆಸ್ ಸ್ಟೀಲ್, ಅದು ಒಳ್ಳೆದುಂಟು ಕ್ವಾಲಿಟಿ. ಸೊ ಹಾಗೆಯೇ ಇಲ್ಲೀಗ ಅನ್ನಕ್ಕೆ ರೆಡಿ ಮಾಡ್ತಿದ್ದೇನೆ. ಸೊ ಜೀರಾ ರೈಸ್ ಇಲ್ಲದಿದ್ದರೆ ಎಂತಾದರೂ ಗೀ ರೈಸ್ ಮಾಡುವ ಅಂತ. ಸೊ ಎಂತ ಮಾಡೋದಂತ ಪ್ಲ್ಯಾನ್ ಇಲ್ಲ, ನೋಡಬೇಕು ಇನ್ನು. ಸೊ ಅಕ್ಕಿ ಎಲ್ಲ ತೊಳೆದಾಯಿತು. ಸೊ ಫಸ್ಟಿಗೆ ನೀರು ಹಾಕ್ತಿದ್ದೇನೆ. ಸೊ ಎಷ್ಟು ಅಕ್ಕಿ ತಗೊಳ್ತೀರೋ ಅದರದ್ದು ಡಬಲ್ ನೀರು ಹಾಕಿದರೆ ಆಯಿತು. ಸೊ ಕೆಲವೊಂದು ಸಲ ಏಳಲಿಕ್ಕಾಗಲ್ಲ, ನೀರು ಹೆಚ್ಚು ಕೂಡ ಹಾಕ್ಬೋದು, ಅಂದರೆ ಬೇಕಾಗ್ಬೋದು. ಕೆಲವು ಸರ್ತಿ ನೀರು ಜಾಸ್ತಿ ಕೂಡ ಆಗ್ಬೋದು ಡಬಲ್ ಹಾಕಿದರೆ. ಸೊ ಒಂದೊಂದು ಟೈಪಲ್ಲಿ ಒಂದೊಂದು, ಅಂದರೆ ನಮಗೆ ಇದು ಅಕ್ಕಿ ತಂದು ಗೊತ್ತುಂಟು. ಸೊ ಅದಕ್ಕೆ ಇದಕ್ಕೆ ಡಬ್ಬಲ್ ಹಾಕಿದರೆ ಕರೆಕ್ಟಾಗಿ ಆಗ್ತದೆ, ಅಂದರೆ ಎಕ್ಸ್ಟ್ರಾ ನೀರೆಲ್ಲ ಎಂತ ಉಳಿಯುವುದಿಲ್ಲ. ಸೊ ಹಾಗಾಗಿ ನೋಡಿ, ಅಕ್ಕಿದು ಮಾತ್ರ ಒಳ್ಳೆಯದುಂಟು. ಸೊ ಇಲ್ಲಿ ನಾನೀಗ ಇದಕ್ಕೆ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಮತ್ತು ತುಪ್ಪವನ್ನು ಹಾಕ್ತಿದ್ದೇನೆ. ಸೊ ನಿಮ್ಮ ಹತ್ರ ತುಪ್ಪ ಅಂದರೆ ಹೊರ್ಗಡೆ ಇಟ್ಟದ್ದಿದ್ದರೆ, ಅಂದರೆ ಎಂತ ಹೇಳ್ತೇವೆ, ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಈಗ ನೋಡಿ ಗಟ್ಟಿ ಆಗ್ತದೆ, ಅದಕ್ಕೆ ನಾನು ಈಗನೇ ಸೇರಿಸಿದ್ದೇನೆ. ಹೊರ್ಗಡೆ ಇಟ್ಟದಿಟ್ಟರೆ ಅದನ್ನು ನೀವು ಮತ್ತೆ ಹಾಕ್ಬೋದು, ಅನ್ನ ಎಲ್ಲ ಮಾಡಿದ ಮೇಲೆ, ಅನ್ನ ರೆಡಿ ಆದಮೇಲೆ. ಸೊ ನಾನೀಗ ಮಾತ್ರ ಇಲ್ಲಿ ಈಗನೇ ಹಾಕ್ತಿದ್ದೇನೆ. ಅಂದರೆ ಈಗ ಹಾಕಿದರೆ ಸ್ವಲ್ಪ ಅನ್ನ ಅಂಟಂಟೆ ಟೈಪ್ ಆಗ್ತದೆ ನಿಮಗೆ, ಅಂದರೆ ತುಪ್ಪ ಅಲ್ಲ. ಸೊ ಹಾಗಾಗಿ
ಇದು ನಾನು ಮತ್ತೆ ಹಾಕ್ಲಿಕ್ಕೆ ಹೋದರೆ ಗಟ್ಟಿ ಉಂಟಲ್ಲ, ಅದು ಎಲ್ಲ ಕಡೆ ಸ್ಪ್ರೆಡ್ ಆಗೋದಿಲ್ಲ. ಸೊ ಅದಕ್ಕೆ ಈಗನೇ ಹಾಕ್ತಿದ್ದೇನೆ. ಅಂದರೆ ಅಷ್ಟೇನು ಜಿಡ್ಡಾಗಲ್ಲ, ಅಂದರೆ ಡ್ರೈ ಆದಮೇಲೆ ಅನ್ನ ಕರೆಕ್ಟ್ ಆಗುತ್ತೆ. ಬಿಸಿ ಇರುವಾಗ ಸ್ವಲ್ಪ ಜಿಡ್ಡು ಜಿಡ್ಡು ಅನಿಸುತ್ತೆ. ಸೊ ನೋಡುವ, 1-2 ವಿಸಿಲ್ ತೆಗಿತೇನೆ. 2 ವಿಸಿಲಲ್ಲಿ ಇದು ಕುಕ್ ಆಗ್ತದೆ ಅನ್ನ. ಇನ್ನೊಂದು ಕುಕ್ಕರಲ್ಲಿ ಮಾಡೋದಾದರೆ ಸೊ ಅದನ್ನು 100% ಬೇಯಿಸಬಾರ್ದು, ಒಂದು 90% ಬೇಯಿಸಿ ಒಂದು 10% ಇಟ್ಟರೆ ಸೊ ಅದು ಮತ್ತೆ ಅದರಷ್ಟಕ್ಕೆ ಅದರ ಬಿಸಿಗೆ ಫುಲ್ಲು ಕುಕ್ ಆಗುತ್ತೆ. ಇಲ್ಲಾಂದರೆ ನೀವು 100% ಬೇಯಿಸಿದರೆ ಮತ್ತೆ ಅದು ಬಿಸಿಗೆ ಇನ್ನೂ ಕುಕ್ಕಾಗಿ ಫುಲ್ ಸ್ಮೂತ್ ಆಗುತ್ತೆ ಅನ್ನ. ಸೊ ಅದಕ್ಕೆ ಒಂದು 90% ಬೇಯಿಸಿದರೆ ಮತ್ತೆ ಕರೆಕ್ಟಾಗಿ ಬೇಯುತ್ತೆ. ಸೊ ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ, ಮತ್ತು ರೆಡಿ ಮಾಡಿಟ್ಟ ಮಸಾಲವನ್ನು ಇದಕ್ಕೆ ಹಾಕಿದ್ದೇನೆ. ನಿಮಗೆ ಬೇಕಾದರೆ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸಿ ಪೇಸ್ಟ್ ಮಾಡ್ಬೋದು. ಅಂದರೆ ಕೆಲವರಿಗೆ ಕೊತ್ತಂಬರಿ ಮತ್ತು ಮಿಂಟಿದ್ದು ಸ್ಮೆಲ್ ಒಳ್ಳೆಯದಾಗಲ್ಲ, ಸೊ ಅದಕ್ಕೆ ಕೊಕೊನೆಟ್ ಹಾಕಿದರೆ ಒಳ್ಳೆಯದಾಗುತ್ತೆ. ಅಥವಾ ನಿಮಗೆ ಮೊಸರು ಕೂಡ ಹಾಕ್ಬೋದು. ಸೊ ಇಲ್ಲಿ ನಾನು ಸಿಂಪಲಾಗಿ ಮಾಡ್ತಿದ್ದೇನೆ, ಅಂದರೆ ಮೊಸರು ತಂದಿಟ್ಟದಿರಲಿಲ್ಲ, ಇಲ್ಲದ್ರೆ ನಾನು ಮೊಸರು ಹಾಕ್ತಿದ್ದೆ. ಸೊ ಪ್ಲೇನ್ ಮಾಡೋದಕ್ಕಿಂತ ಮೊಸರು ಹಾಕಿದರೆ ಒಳ್ಳೆಯದಾಗುತ್ತೆ. ಅಥವಾ ನಿಮಗೆ ಲಾಸ್ಟಿಗೆ ಬೇಕಾದರೆ ಕೊಬ್ಬರಿ ಹಾಲು ಕೂಡ ಹಾಕ್ಬೋದು, ಅದು ಕೂಡ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಕೆಲವರಿಗೆ ಇದರದ್ದು ಟೇಸ್ಟ್ ಒಳ್ಳೆಯದಾಗಲ್ಲ, ಅಂದರೆ ಕೊತ್ತಂಬರಿ ಮತ್ತು ಮಿಂಟಿದ್ದು ಕೆಲವರಿಗೆ ಟೇಸ್ಟ್ ಇಷ್ಟೇ ಇರಲ್ಲ. ಸೊ ನೋಡಿ, ಇಲ್ಲಿ ನಾನು ಸ್ವಲ್ಪ ಗ್ರೇವಿ ಮಾಡ್ತಿದ್ದೇನೆ. ಅಂದರೆ ಸ್ವಲ್ಪ ತಿಕ್ಕಿದ್ದದ್ದು ಸ್ವಲ್ಪ ನೀರು ಹಾಕಿ ಗ್ರೇವಿ ಮಾಡ್ತಿದ್ದೇನೆ. ಸೊ ಇದನ್ನು ಒಳ್ಳೇದು ಮಾಡಿ ಕುದಿಸಬೇಕು, ಅದರದ್ದು ರಾ ಸ್ಮೆಲ್ಲೆಲ್ಲ ಹೋಗಬೇಕು, ಕೊತ್ತಂಬರಿ ಮತ್ತು ಮಿಂಟಿದ್ದು. ಇಲ್ಲಿ ನಾನು ಸ್ವಲ್ಪ ಅರಶಿಣ ಮತ್ತು ಉಪ್ಪನ್ನು ಹಾಕ್ತೇನೆ. ಅರಶಿಣ ನಾನು ಆಗ ಗ್ರೈಂಡ್ ಮಾಡುವಾಗ ಹಾಕಿರಲಿಲ್ಲ, ಅದಕ್ಕೆ ಈಗ ಹಾಕ್ತಿದ್ದೇನೆ. ಸೊ ಈಚೆಯಿಂದ ನಮ್ಮದು ಅನ್ನ ಕೂಡ ರೆಡಿ ಆಯಿತು. ಸೊ ಕರೆಕ್ಟಾಗಿ ಬೆಂದಿದೆ ಮಾತ್ರ. ಸೊ ಇನ್ನಿದು ಡ್ರೈ ಆದಮೇಲೆ ಕರೆಕ್ಟ್ ಆಗುತ್ತೆ. ಈಗ ಸ್ವಲ್ಪ ನಿಮಗೆ ಅಂಟಂಟಾಗಿ ಕಾಣ್ಬೋದು ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ. ಇದನ್ನಿನ್ನು ಸ್ವಲ್ಪ ಹೊತ್ತು ನಾನು ಓಪನೇ ಇಡ್ತೇನೆ, ಮುಚ್ಚಿಟ್ರೆ ಅದು ಇನ್ನು ಎಕ್ಸ್ಟ್ರಾ ಕುಕ್ ಆಗುತ್ತೆ. ಸೊ ಈಚೆಯಿಂದ ನಮ್ಮದು ಗ್ರೇವಿ ಕೂಡ ಒಳ್ಳೆಯದಾಗಿ ಕುದೀತಾ ಉಂಟು. ನೀವು ಎಣ್ಣೆ ಜಾಸ್ತಿ ಹಾಕಿದರೆ ಅಥವಾ ತುಪ್ಪ ಹಾಕಿದರೆ ಸೊ ಗ್ರೇವಿಯಲ್ಲಿ ಮೇಲೆ ಬರ್ತದೆ ನಿಮಗೆ ಒಳ್ಳೆಯದಾಗಿ ಕುದಿ ಬರುವಾಗ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದಲ್ಲ, ಹಾಗಾಗಿ ಎಣ್ಣೆ ಅಷ್ಟು ಬಿಡಲಿಲ್ಲ. ಸೊ ಇನ್ನಿದಕ್ಕೆ ಮೊಟ್ಟೆ ಹಾಕಿದರೆ ಆಯಿತು. ಇನ್ ಕೇಸ್ ನೀವು ಇದಕ್ಕೆ ತೆಂಗಿನ ಹಾಲು ಹಾಕ್ತಿದ್ದೀರಾದರೆ ಈ ಸ್ಟೇಜಲ್ಲಿ ತೆಂಗಿನ ಹಾಲನ್ನು ಸೇರಿಸಿ ಗ್ಯಾಸನ್ನು ಸ್ಲೋ ಫ್ಲೇಮಲ್ಲಿಟ್ಟು ತೆಂಗಿನ ಹಾಲನ್ನು ಹಾಕಿದರೆ ಆಯಿತು.
ತೆಂಗಿನಲ್ಲಿ ಹಾಕಿದರೆ ಮಾತ್ರ ತುಂಬ ಒಳ್ಳೆಯದಾಗುತ್ತೆ. ಸೊ ಇದು ಮೊಟ್ಟೆ ಮಾತ್ರ ಒಂಚೂರು ಕೂಡ ಒಳ್ಳೆದಿರಲಿಲ್ಲ. ಸಿಪ್ಪೆ ಎಲ್ಲ ಅಂದರೆ ಎಂತ ಹೇಳ್ತಾರೆ, ತೆಗಿಲಿಕ್ಕೇ ಬರ್ತಿರಲಿಲ್ಲ. ಮತ್ತು ಒಂದು ಮೊಟ್ಟೆ ನಾನು ನೋಡಿದೆ, ಲೇಯರ್ ಬೈ ಆಗಿ ಉಂಟು. ಸೊ ಅದರಲ್ಲೊಂದು 4 ಮೊಟ್ಟೆ ಸರಿ ಇತ್ತು, 3 ಮೊಟ್ಟೆ ಅಷ್ಟು ಒಳ್ಳೆದಿಲ್ಲ. ಸೊ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ. ಇದು ವೈಟ್ ರೈಸಿಗಂತೂ ಹೇಳಿದ್ದು ಒಳ್ಳೆಯದಾಗುತ್ತೆ ತುಂಬ. ಸೊ ಹಾಗೆಯೇ ನೋಡಿ, ಇಲ್ಲೊಂದು ನವಿಲು ಕುಣಿತ ಉಂಟು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.